ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮದು ಬೆಳಗಿನ ರೂಟೀನ್ ಏನು ಅಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತು. ಬೆಳಗ್ಗೆ ಏನಾದರೂ ಹೆಲ್ದಿಯಾಗಿರೋ ಒಂದು ಜ್ಯೂಸ್ ಅಥವಾ ಏನಾದರೂ ಸ್ಮೂದಿನ ಕುಡಿಯೋದು ನಮ್ಮದು ಅಭ್ಯಾಸ. ಇವತ್ತು ಬೆಳಗಿನ ಟಿಫನಿಗೆ ಅಂತ ಹೇಳಿ ನಾನು ವೆಜಿಟೇಬಲ್ ಕುರ್ಮಾ ಮಾಡಿದ್ದೀನಿ. ಹಾಗೆಯೇ ಅದರ ಜೊತೆಗೆ ಚಪಾತಿ ಮತ್ತು ಪೂರಿ ಮಾಡೋಣ ಅಂತ ನಾನು ರೆಡಿ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಕುರ್ಮಾ ಮಾಡಿದಾಗ ನಾವು ಅದಕ್ಕೆ ಕಾಂಬಿನೇಷನ್ ಆಗಿ ಪೂರಿನೋ ಅಥವಾ ಚಪಾತಿನೋ ಮಾಡಿಕೊಂಡ್ರು ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆಯೇ ನಾನು ಕೂಡ ಚಪಾತಿ ಮಾಡಿದ್ದೆ, ಹಾಗೆಯೇ ಪೂರಿನೂ ಸಹ ಮಾಡಿದ್ದೆ. ಯಾಕಂದರೆ ಮಕ್ಕಳು ಪೂರಿ ಕೇಳ್ತಾರೆ, ಹಾಗಾಗಿ ನಾನು ಪೂರಿ ಮಾಡಿದ್ದೆ. ನನ್ನ ಮಗ ಒಂದೊಂದು ಸತಿ ಚಪಾತಿ ಬೇಕು ಅಂತ ಕೇಳ್ತಾನೆ, ಹಾಗಾಗಿ ಯಾವ್ದು ಬೇಕಾದರೂ ತಿನ್ಕೊಳ್ಳಿ ಅಂತ ಹೇಳಿ ನಾನು ಚಪಾತಿನೂ ಮಾಡಿದ್ದೆ, ಹಾಗೆಯೇ ಪೂರಿನೂ ಸಹ ಮಾಡಿದ್ದೆ. ಬೆಳಗ್ಗೆ ಟೈಮಂತೂ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಈ ಥರ ಚಪಾತಿ ಪೂರಿ ಈ ಥರ ತಿಂಡಿಗಳನ್ನು ಮಾಡೋದಕ್ಕೆ ಇಟ್ಕೊಂಡ್ಬಿಟ್ರೆ ತುಂಬಾ ರಿಸ್ಕಿ ಅಂತ ಅನಿಸುತ್ತೆ. ಬೇಗ ಬೇಗ ಕೆಲಸಗಳನ್ನು ಮುಗಿಸ್ಬಿಟ್ಟು ನಾವು ಈ ಕೆಲಸ ಮಾಡಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಚಪಾತಿ ಅಥವಾ ಪೂರಿ ಏನಾದರೂ ಮಾಡಿ ಅದಕ್ಕೆ ಗ್ರೇವಿ ಮಾಡಿದಾಗ ಗ್ರೇವಿ ಮಾಡಬೇಕು ಅಂತ ಅಂದ್ಕೊಂಡಾಗ ಬೆಳಗ್ಗೆ ಸ್ವಲ್ಪ ಒಂದು ಹಾಫ್ ಆನ್ ಅವರು ಬೇಗ ಎದ್ದು ಬೇರೆ ಬೇರೆ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಟಿಫನ್ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ. ಬೆಳಗ್ಗೆ ಮಾಡೋ ಎಲ್ಲ ಕೆಲಸಗಳನ್ನು ಬಿಟ್ಬಿಟ್ಟು ನಾವು ಈ ಚಪಾತಿ ಮತ್ತು ಪೂರಿ ಅಥವಾ ಗ್ರೇವಿಗಳನ್ನು ಮಾಡೋದಕ್ಕೆ ಏನಾದ್ರು ನಿಂತ್ಕೊಂಡ್ರೆ ಒಂಥರ ಸಮಾಧಾನನೇ ಇರಲ್ಲ. ಎಲ್ಲ ಕೆಲಸಗಳನ್ನು ಪೆಂಡಿಂಗ್ ಬಿಟ್ಬಿಟ್ಟು ನಾವು ಟಿಫನ್ ಮಾಡ್ತಾಯಿದ್ರೆ, ಹಾಗಾಗಿ ಮನೆ ಕೆಲಸನೂ ಬೆಳಗ್ಗೆ ಏನು ಮಾಡಬೇಕು ಆ ಕೆಲಸಗಳನ್ನೆಲ್ಲ ಮಾಡಿಬಿಟ್ಟು ನಾನು ಟಿಫನ್ ಮಾಡೋದಕ್ಕೆ ಅಂತ ಹೇಳಿ ಬರೋದು. ಹಾಗಾಗಿ ಅದನ್ನೆಲ್ಲ ಮಾಡಿದ್ರೇ ನನಗೆ ಸಮಾಧಾನ ಆಗುತ್ತೆ. ಯಾಕಂದರೆ ಮಕ್ಕಳು ಮತ್ತು ನಮ್ಮ ಮನೆಯವರು ಹೊರಡೋ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಹಾಗಾಗಿ ಮನೆ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸಿ ನಾನು ಟಿಫನ್ಗೆ ರೆಡಿ ಮಾಡ್ಕೊತೀನಿ. ಹಾಗೆಯೇ ಮಕ್ಕಳು ಸ್ಕೂಲಿಗೆ ಹೊರಡೋ ಟೈಮ್ ಆಗಿತ್ತು, ಹಾಗಾಗಿ ಇಲ್ಲಿ ಸ್ಟಾಪ್ ಹತ್ರ ಬಂದಿದ್ದೀವಿ. ಇನ್ನೂ ವ್ಯಾನ್ ಬಂದಿಲ್ಲ, ಹಾಗಾಗಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ ಸ್ವಲ್ಪ ಹೊತ್ತು. ಮಕ್ಕಳು ಸೈಕಲ್ ತೊಗೊಂಡು ಬರ್ತಾರೆ, ಯಾವಾಗಲೂ ಈ ಥರ ಸೈಕಲ್ ತೊಗೊಂಡು ಬಂದು ನಿಲ್ಲಿಸ್ಕೊಳ್ಳೋದು ಈ ಥರ ಮಾಡ್ತಾಯಿರ್ತಾರೆ. ಹಾಗೆಯೇ ಮಕ್ಕಳನ್ನ ಕಳಿಸ್ಬಂದ್ಬಿಟ್ಟು ಊರಿಂದ ತಂದಿರೋದು ಸ್ವಲ್ಪ ಕಾಯಿ ಇತ್ತು, ತೆಂಗಿನಕಾಯಿ ಕೊಟ್ಟು ಕಳಿಸಿದ್ರು. ಹಾಗಾಗಿ ತೆಂಗಿನಕಾಯಲ್ಲಿ ಯಾವುದು ನೀರಿಲ್ಲ ಅದನ್ನು ನೋಡಿಬಿಟ್ಟು ಅದನ್ನು ಒಡೆದು ಅದನ್ನು ಕಟ್ ಮಾಡಿ ಹಾಗೆಯೇ ಬಿಸಿಲಲ್ಲಿ ಒಣಗಿಸಿಟ್ಕೊಳ್ಳೋಣ ಅಂತ ಹೇಳಿ ನಾನು ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ನೀರು ಇಲ್ಲದೆ ಇರೋ ತೆಂಗಿನಕಾಯಿನ ನಾವು ಹಾಗೇ ಇಟ್ಟರೆ ಅದು ಹಾಳಾಗ್ಬಿಡುತ್ತೆ, ಬೇಗ ಒಳಗಡೆ ಬೂಸ್ಟ್ ಬಂದಿರೋ ಥರ ಆಗಿಬಿಡುತ್ತೆ. ಹಾಗಾಗಿ ಕಟ್ ಮಾಡಿ ಅದನ್ನು ಒಂದು 4-5 ದಿನ ಬಿಸಿಲಿನಲ್ಲಿ ಒಣಗಿಸಿದ್ರೆ ನಾವು ತುಂಬ ದಿನಗಳ ಕಾಲ ಅದನ್ನು ಯೂಸ್ ಮಾಡ್ಕೊಳ್ಬೋದು ಸಾಂಬಾರಿಗೆಲ್ಲ. ಹಾಗೆಯೇ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ. ಹಾಗೆ ಮಕ್ಕಳು ಸ್ಕೂಲಿಂದ ಬಂದುಬಿಟ್ಟು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡ್ರು. ಅವರಿಗೆ ಮೊಟ್ಟೆ ಆಮ್ಲೆಟ್ ಮಾಡೋಣ ಅಂತ ಹೇಳಿ ನಾನು ಮೊಟ್ಟೆ ಆಮ್ಲೆಟ್ನ ಮಾಡಿಕೊಟ್ಟೆ. ಮಕ್ಕಳು ಸ್ಕೂಲಿಂದ ಮನೆಗೆ ಬಂದರೆ ಸಾಕು, ತಿನ್ನೋದಕ್ಕೆ ಏನಾದರೂ ಕೊಡು ಅಂತ ಕೇಳ್ತಾನೆ ಇರ್ತಾರೆ. ಹಾಗಾಗಿ ನಾನು ಮೊಟ್ಟೆ ಆಮ್ಲೆಟು ಮಾಡಿಕೊಟ್ಟೆ, ಹಾಗೆಯೇ ಪಾಪ್ಕಾರ್ನನ್ನು ಮಾಡಿಕೊಟ್ಟೆ. ನಮ್ಮ ಮಕ್ಕಳು ಸಂಜೆ ಸ್ಕೂಲಿಂದ ಬಂದಮೇಲೆ ಹೊಟ್ಟೆ ತುಂಬ ಏನಾದರೂ ತಿನ್ಕೊಂಡು ಸುಮ್ಮನೆ ಇರೋಣ ಅಂತ ಇಲ್ಲ, ಒಂದೊಂದು ಗಂಟೆಗೂ ಏನಾದರೂ ಒಂದು ಕೇಳ್ತಾ ಇರ್ತಾರೆ, ತಿನ್ನೋದಕ್ಕೆ ಕೊಡು ಅಂತೇಳಿ. ಹಾಗಾಗಿ ನಾನು ಪಾಪ್ಕಾರ್ನ ಮಾಡಿದ್ರೆ ಏನು ಕೇಳಲ್ಲ, ಹಾಗೆಯೇ ತಿನ್ಕೊಳ್ತಾ ಇರ್ತಾರೆ ಒಂದೊಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಅಂತ ಹೇಳಿ ನಾನು ಪಾಪ್ಕಾರ್ನ ಮಾಡಿದ್ದೀನಿ. ತರಕಾರಿಗಳೆಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ನಾನು ತರಕಾರಿನ ತೊಗೊಂಡು ಬಂದಿದ್ದೆ. ಹಾಗೆಯೇ ಸ್ಟ್ರಾಬೆರಿ ಸಿಕ್ಕಿತ್ತು, ಹಾಗಾಗಿ ಸ್ಟ್ರಾಬೆರಿನ ತೊಗೊಂಡು ಬಂದೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಇದು, ಅವಳು ತುಂಬಾ ಖುಷಿ ಪಡ್ತಾಯಿದ್ಲು ಸ್ಟ್ರಾಬೆರಿ ತೊಗೊಂಬಂದಿದ್ದೀನಿ ಅಂತ ಹೇಳಿ. ನೀವು ನೋಡ್ತಾ ಇರ್ಬೋದು ನನ್ನ ಮಗಳು ಏನು ಮಾಡ್ತಾಯಿದ್ದಾಳೆ ಅಂತ ಹೇಳಿ. ನನ್ನ ಮಗಳು ಮೊದಲು ಏನು ಮಾಡಿದ್ಲು ಅಂತ ಅಂದರೆ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಇತ್ತು ಮನೆಯಲ್ಲಿ, ಅದನ್ನು ಮಧ್ಯಕ್ಕೆ ಹೋಲ್ ಮಾಡಿಬಿಟ್ಟು ಅದಕ್ಕೆ ಚಾಕ್ಲೇಟ್ನ ಮೆಲ್ಟ್ ಮಾಡಿ ತುಂಬಿ ಅದನ್ನು ಫ್ರಿಡ್ಜಿಗೆ ಎತ್ಬಿಟ್ಟು ಅದನ್ನು ಗಾರ್ನಿಷ್ ಮಾಡಿ ನನಗೆ ತೋರಿಸಿದ್ಲು, ಅಮ್ಮ ಹೇಗಿದೆ ನೋಡು ಅಂತ ಹೇಳಿ. ಅದಕ್ಕೆ ಇದು ಹೇಗೆ ನೀನು ಹೋಲ್ ಮಾಡಿದೆ ಮಗಳೇ ಅಂತ ಕೇಳಿದೆ. ಅದಕ್ಕೆ ಅಮ್ಮ ವೀಡಿಯೋ ಮಾಡು ನಾನು ತೋರಿಸ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದಾಳೆ. ನೀವು ನೋಡ್ತಾ ಇರ್ಬೋದು ಅದನ್ನು ಹೇಗೆ ಹೋಲ್ ಮಾಡಿದ್ಲು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ನೋಡಿದ್ರೆ ಸ್ಪೂನಿಂದ ಅದನ್ನು ತಿರುಗಿಸಿ ಹೋಲ್ ಮಾಡಿಬಿಟ್ಟು ಅದಕ್ಕೆ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಹಾಕಿದ್ದಾಳೆ. ನನ್ನ ಮಗಳಿಗೆ ಈ ಥರದ್ದೆಲ್ಲ ಮಾಡೋದು ಅಂದರೆ ತುಂಬಾ ಇಷ್ಟ. ಅಡುಗೆ ಮಾಡೋದು ಅಂದ್ರೂ ಅಷ್ಟೇ ತುಂಬಾ ಇಷ್ಟಪಟ್ಟು ಮಾಡ್ತಾಳೆ. ತುಂಬಾ ಖುಷಿಯಾಗುತ್ತೆ ಅವಳಿಗೆ ಅಡುಗೆ ಮಾಡೋದು ಅಂದರೆ. ಆದರೆ ಇವಾಗೇನೋ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಅಡುಗೆ ರೂಮಿಗೆ ಬಂದು ಏನಾದರೂ ಮಾಡ್ತೀನಿ ಅಂತ ಅಥವಾ ಏನಾದರೂ ಅವಳಾಗೇ ಮಾಡಿರ್ತಾಳೆ. ಅವಳಾಗೆ ಅಂದರೆ ಅಡುಗೆ ಏನೂ ಅಲ್ಲ, ಈ ಥರ ಬಿಸ್ಕೆಟಿಂದನೋ ಅಥವಾ ಬ್ರೆಡ್ಡಿಂದನೋ ಏನಾದರೂ ಒಂದು ಮಾಡಿಬಿಟ್ಟು ಅದನ್ನು ನನಗೆ ತೋರಿಸ್ತಾ ಇರ್ತಾಳೆ. ಮುಂದೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಅಡುಗೆ ಬಗ್ಗೆ ಇಂಟ್ರೆಸ್ಟು, ಆದರೆ ಇವಾಗಂತೂ ತುಂಬಾ ಇದೆ. ಯಾವುದೇ ಇರಲಿ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ ಇಲ್ಲ ಅಂತ ಗೊತ್ತಾಗೋದು ಅವ್ರನ್ನ ಫ್ರೀಯಾಗಿ ಬಿಟ್ಟಾಗ ಮಾತ್ರ. ಹಾಗೆಯೇ ನಾನು ಸ್ವಲ್ಪ ಅಡುಗೆ ರೂಮ್ನಲ್ಲಿ ಸ್ವಲ್ಪ ಫ್ರೀಯಾಗಿ ಬಿಟ್ಟಿರ್ತೀನಿ. ಹಾಗಾಗಿ ಯಾವ್ದ್ಯಾವ್ದು ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಆಗ್ತಾ ಇರುತ್ತೆ ನಮ್ಮ ಮನೆಯಲ್ಲಿ.
ನನ್ನ ಮಗಳು ಎಷ್ಟು ಇಂಟ್ರೆಸ್ಟಿಂದ ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಇದನ್ನು ಮಾಡ್ತಾಯಿದ್ದಾಳೆ ಅಂತ ಅಂದರೆ, ಇದೇ ಓದೋದಕ್ಕೆ ಕೂರಿಸಿದ್ರೆ 1 ಗಂಟೆ ಕೂರಿಸಿದ್ರೆ ಸಾಕು, ಒಂದು 10 ಸತಿ ಎದ್ದು ಬಂದಿರೋಳು ಏನಾದ್ರೂ ಕೇಳಿಕೊಂಡು. ನಾನು ರಾತ್ರಿ ಊಟಕ್ಕೆ ಎಗ್ ಫ್ರೈಡ್ ರೈಸು ಹಾಗೆಯೇ ಚಿಕನ್ ಕಬಾಬ್ನ ಮಾಡಿದ್ದೆ. ನನ್ನ ಮಗ ಯಾವಾಗ್ಲೂ ಕೇಳ್ತಾನೆ ಇರ್ತಿದ್ದ, ಅಮ್ಮ ಎಗ್ ಫ್ರೈಡ್ ರೈಸ್ ಮಾಡು ಅಂತ ಯಾವಾಗಲೂ ಕೇಳ್ತಾ ಇದ್ದ. ಹಾಗಾಗಿ ನಾನು ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೆ. ಹಾಗೆಯೇ ಇದ್ರ ಜೊತೆಗೆ ಚಿಕನ್ ಕಬಾಬು ಚೆನ್ನಾಗಿರುತ್ತೆ ಅಂತ ಹೇಳಿ ಚಿಕನ್ ಕಬಾಬ್ನೂ ರೆಡಿ ಮಾಡಿ ಎಲ್ರಿಗೂ ಊಟ ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಆಲ್.